ಕನ್ನಡದ ಮತ್ತೊಂದು ಚಾನೆಲ್ ಬಂದಾಗುತ್ತಾ? ಕನ್ನಡದ ಮತ್ತೊಂದು ಸ್ಯಾಟಲೈಟ್ ಚಾನೆಲ್ ಬಂದಾಗುತ್ತಾ? ಅತಿರೇಕದ ವರ್ತನೆಯಿಂದಾಗಿ ರಾಕೇಶ್ ಶೆಟ್ಟರ ಉಚ್ಚಾಟಗಳಿಂದಾಗಿ ಇವತ್ತು ಪವರ್ ಟಿವಿಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡುವಂತೆ ಕೋರ್ಟ್ ಆದೇಶ ಮಾಡಿದೆ. ಅದೇ ಹಾದಿನಲ್ಲಿ ಇವತ್ತೇನು ಬಿ ಟಿವಿಯ ಮೇಲೆ ಒಬ್ಬ ಯೂಟ್ಯೂಬರ್ ರಜನಿ ಎಕ್ಸ್ಪ್ರೆಸ್ ಎಂಬ ಯೂಟ್ಯೂಬರ್ ನ್ಯಾಯವಾದಿಯೂ ಆಗಿರುವಂತಹ ರಜನಿಯವರು ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ. ಬಿ ಟಿವಿಯ ಮುಖ್ಯಸ್ಥ ಎಂ ಡಿ ಆಗಿರುವಂತಹ ಕುಮಾರ್ ಅವರ ಮೇಲೆ, ನಿರೂಪಕರ ಮೇಲೆ, ಸುದ್ದಿವಾಚಕರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ. 1 ಕೋಟಿಯ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ. ಸ್ವತಃ ರಜನಿಯವರು ತನ್ನ ಚಾನೆಲ್ನ ಮೂಲಕ, ತಮ್ಮ ವಕೀಲರ ಮೂಲಕ ಪ್ರತಿಯೊಂದನ್ನು ಬಿಚ್ಚಿಟ್ಟಿದ್ದಾರೆ. ರಜನಿ ಅವರ ವಿಷಯದಲ್ಲಿ ಬಟ್ ಈ ಬಿ ಟಿ ಅವರು ಮಾಡಿರುವಂಥ ಕೆಲಸ ಇದೆಯಲ್ಲ, ಅದು ಯಾವುದೇ ರೀತಿಯಾದ ಕ್ಷಮಕ್ಕೆ ಅರ್ಹವಾದ ಇನ್ಸಿಡೆಂಟ್ ಅಲ್ಲ. ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಿಕೊಂಡು ಅವ್ರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಸಮಾಜನ ದುರುಪಯೋಗ ಮಾಡ್ಕೊಳ್ಳೋದಿದೆಯಲ್ಲ, ಇದನ್ನು ಯಾವುದೇ ಕಾರಣಕ್ಕೆ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಅಥವಾ ನಮ್ಮಂಥ ವಕೀಲರೇ ಆಗಿರ್ಬೋದು, ಅಥವಾ ಜನಸಾಮಾನ್ಯ ಆಗಿರ್ಬೋದು, ಯಾವುದೇ ರೀತಿಯಲ್ಲೂ ಸಹ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಒಂದೇ ಒಂದು ಎಳ್ಳಷ್ಟು ಸತ್ಯಾಂಶ ಇಲ್ಲ. ಅಂದರೆ ಎಳ್ಳಷ್ಟಾದರೂ ಸತ್ಯಾಂಶ ಇದ್ದವ್ರು ಟೆಲಿಕಾಸ್ಟ್ ಮಾಡಿದರೆ ಸರಿಯಪ್ಪ ತಪ್ಪಪ್ಪ ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡ್ಬೋದು. 100ರಲ್ಲಿ 1% ಸಹ ಸತ್ಯಾಂಶ ಇಲ್ಲದೆ ಇರೋವಂಥ ಸುದ್ದಿಗಳನ್ನು ಟಾರ್ಗೆಟ್ ಮಾಡಿ ಯಾವುದೇ ಮಾಧ್ಯಮಗಳಲ್ಲೂ ಸಹ ಪ್ರಸಾರ ಆಗದಿರೋವಂಥದ್ದನ್ನ ಈ ಹೆಣ್ಮಗುಗೆ ಟಾರ್ಗೆಟ್ ಮಾಡಿ ಬರೀ ಬಿ ಟಿ ವಿಲೇ ಪ್ರಸಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಏನಿದೆ ಅಜೆಂಡಾ? ಇವ್ರು ಏನು ಟಾರ್ಗೆಟ್ ಮಾಡಿಕೊಂಡು ಆ ಹೆಣ್ಮಗುಗೆ ಏನು ಮಾನ ತೆಗಿಲಿಕ್ಕೆ ಏನು ಪ್ರಚೋದನೆ ಮಾಡ್ಕೊಂಡು ಏನು ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಇದು ಒಂದೇ ಇದರಲ್ಲೇ ಗೊತ್ತಾಗ್ಬಿಡಿದೆ. ಫಸ್ಟ್ ಯಾರ್ಯಾರ ಮೇಲೆ ನಾವು ಕೇಸ್ ಫೈಲ್ ಮಾಡಿದ್ದೀವಿ ಅಂತ ಹೇಳ್ಬಿಡಿ. ನ್ಯೂಸ್ ರೀಡರ್ಸು ಕೂಡ ಇನ್ವಾಲ್ವ್ ಆಗಿದ್ರು ಅಂತ ನಾವು ಎಷ್ಟು ಜನದ ಮೇಲೆ ಹಾಕಿದ್ದೀವಿ ಅನ್ನೋದನ್ನು ಅವ್ರಿಗೆ ಹೇಳ್ಬಿಡಿ. ನಾವು ಸಿಟಿ ಸಿವಿಲ್ ಕೋರ್ಟಲ್ಲಿ ಕೋರ್ಟಲ್ ನಂಬರ್ 32 ವಯಸ್ ನಂಬರ್ 4606/2024 ಈ ರೀತಿ ಡಿಫಾಮೇಷನ್ ಕೇಸ್ನ ಫೈಲ್ ಮಾಡಿದ್ದೀವಿ. ಡಿಫಾಮೇಷನ್ ಕೇಸಲ್ಲಿ ಏನು ಅಂತ ಹೇಳಿದ್ರೆ, ಇವರು ಅಗೇನ್ಸ್ಟು ಏನು ಮಾನನಷ್ಟ ಟೆಲಿಕಾಸ್ಟ್ ಮಾಡ್ತಾಯಿದ್ರು, ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ರು, ಬರೀ ಟಿ ವಿಲಿ ಅಂತಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು, ಎಲ್ಲ ರೀತಿ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಎಲ್ಲ ರೀತಿಯಲ್ಲೂ ಸಹ ಡಿಫ್ರೇಮ್ ಮಾಡ್ಕೊಂಡು ಹೋಗಿದ್ದಾರೆ ಅವ್ರನ್ನ. ಇವರು ಡಿಫ್ರೇಮ್ ಮಾಡಿರೋದಕ್ಕೆ ಇವ್ರ ಅಗೇನ್ಸ್ಟ್ ಕೇಸ್ ಫೈಲ್ ಮಾಡಿರೋದೇನು ಅಂತ ಹೇಳಿದ್ರೆ, ಒಂದು ಬಿ ಟಿ ವಿ ಕನ್ನಡ ಪ್ರೈವೇಟ್ ಲಿಮಿಟೆಡ್ ಇವ್ರನ್ನ ಫಸ್ಟ್ ಪಾರ್ಟಿ ಮಾಡಿದ್ದೀವಿ. ಸೆಕೆಂಡ್ ಪಾರ್ಟಿ GM ಕುಮಾರ್ ಅವ್ರನ್ನ ಮಾಡಿದ್ದೀವಿ. GM ಕುಮಾರ್ ಇಸ್ ದ CEO ಆ್ಯಂಡ್ ಚೀಫ್ ಎಡಿಟರ್ ಆಫ್ ಬಿ ಟಿ ವಿ. 3ನೇದು ಶಿಲ್ಪಾಗೌಡ ಅವ್ರನ್ಬಿಟ್ಟು ನ್ಯೂಸ್ ರೀಡರ್ ಆಗಿದ್ದಾರೆ. 4ನೇದು ಬಂದು ಪ್ರೀತಮ್ ಕೆಮ್ಮಾಯಿ, ಇವರು ಸಹ ನ್ಯೂಸ್ ರೀಡರ್ ಆಗಿದ್ದಾರೆ. ಕುಸುಮ ಅವರು ಸಹ ನ್ಯೂಸ್ ರೀಡರ್ ಆಗಿದ್ದಾರೆ. ಮಿಸ್ಟರ್ ಶಿವಶಂಕರ್ ಇವರು ಸಹ ನ್ಯೂಸ್ ರೀಡರ್ ಆಗಿದೆ. ರಕ್ಷಾ ಇವರು ಸಹ ನ್ಯೂಸ್ ರೀಡರ್ ಆಗಿದ್ದಾರೆ. ದೀಪಾ ಇವರು ಸಹ ನ್ಯೂಸ್ ರೀಡರ್ ಆಗಿದೆ. ಮಿಸ್ಟರ್ ಥಾಮಸ್ ಇವರು ಬಂದ್ಬಿಟ್ಟು ಸ್ಕ್ರಿಪ್ಟ್ ರೈಟರ್ ಆಗಿದ್ದಾರೆ. ರವಿನಾರಾಯಣ್ ಇವರು ಸಹ ಸ್ಕ್ರಿಪ್ಟ್ ರೈಟರ್ ಆಗಿದ್ದಾರೆ. ಅದಾದಮೇಲೆ ಮಿಸ್ಟರ್ ಪ್ರಥಮ್ ಅಲಿಯಾಸ್ ಪುನೀತ್ ಇವರು ಒಬ್ಬ ಕನ್ನಡ ಇಂಡಸ್ಟ್ರಿಯಲ್ಲಿ ಆ್ಯಕ್ಟರ್ ಆಗಿದ್ದು, ಇವ್ರದೇ ಆದಂಥ ಜವಾಬ್ದಾರಿನ ಅಥವಾ ಯಾವುದೇ ನಾನು ಅವ್ರ ವಿಡಿಯೋನ ನೋಡಿದ್ದೀನಿ, ನನಗೆ ಅವ್ರ ಬಗ್ಗೆ ಗೌರವ ಇದೆ, ಅಭಿಮಾನವೂ ಇದೆ. ನಾನು ಸಹ ಅವರು ಬಿಗ್ ಬಾಸ್ಗೆ ಹೋದಾಗ ನಾನು ಸಹ ವೋಟ್ ಮಾಡಿದ್ದೀನಿ ಅವ್ರಿಗೆ. ಬಟ್ ಇದರಲ್ಲಿ ಏನು ಅಂತ ಹೇಳಿದ್ರೆ, ಪ್ರಥಮ್ ಅವರು ಯಾವುದೋ ಒಂದು ಸ್ಟೇಟ್ಮೆಂಟ್ನ ಕೊಡಬೇಕಾದ್ರೆ, 4 ಜನಕ್ಕೆ ಪಬ್ಲಿಕಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಡಬೇಕಾದ್ರೆ, ಇವರು ಕಾನೂನನ್ನ ಕೈಗೆತ್ಕೊಂಡು ನನಗೆ ಲಾಠಿ ಕೊಟ್ಬಿಡಿ, ಎಲ್ಲರೂ ಸಹ ನಾನು ಹೊಡೆದ್ಬಿಡ್ತೀನಿ, ಓಡಿಸ್ಬಿಡ್ತೀನಿ, ಕಾನೂನನ್ನ ಕೈಗೆತ್ಕೊಳ್ಳೋ ಅಂಥ ಅಧಿಕಾರ ನಿನಗೆ ಯಾರಪ್ಪ ಕೊಡ್ತಾರೆ? ಕಾನೂನಿಗೆ ಕಾನೂನೇ ಆದಂಥ ಚೌಕಟ್ಟಿದೆ. ಅದನ್ನು ಕಾಯಲಿಕ್ಕೆ ಅಂತ ಸರ್ಕಾರ ಪೊಲೀಸವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳಗಳು ಕೊಡ್ತದೆ. ಅದಕ್ಕೆ ಆದಂಥ ಸಿಸ್ಟಮ್ ಇದೆ. ಅವ್ರು ಏನಿದೆ ಅವ್ರ ಡ್ಯೂಟಿನ ಅವ್ರು ಡಿಸ್ಚಾರ್ಜ್ ಮಾಡ್ತಾರೆ. ಒಂದು ಹೇಳಿಕೆ ಕೊಡೋದು ತುಂಬ ಸುಲಭ. ಆ ಹೇಳಿಕೆ ಕೊಟ್ಟಾದ ಮೇಲೆ ಅದರ ಪರಿಣಾಮಗಳು ಅದೇ ರೀತಿಯಾಗಿ ವಾಪಸ್ ಬರ್ತದೆ. ಇದರಲ್ಲಿ ರಜನಿಯದ್ದು ಇನ್ವಾಲ್ವ್ಮೆಂಟ್ ಇದೆ. ಆಕೆ ಹೇಳಿ ಅಬೇಟ್ ಮಾಡಿಸಿದಾಳೆ, ಆಕೆ ಹೇಳಿ ಈ ಥರ ನನ್ನ ಬೆದರಿಕೆ ಹಾಕ್ಸಿದಾಳೆ, ಥ್ರೆಟ್ ಮಾಡಿದಾಳೆ ಅಂತ ಬಿ ಟಿ ಅವ್ರಿಗೆ ಇವರು ಸಹ ಪ್ರಥಮ್ ಅವರು ಸಹ ಹೇಳಿಕೆ ಕೊಡ್ತಾರೆ. ಮೋರೋವರ್ 1 ಕೋಟಿ ರೂಪಾಯಿ ಡಿಫಾಮೇಷನ್ ಕೇಳಿದ್ದೀವಿ. ಇದನ್ನು ಟೆಲಿಕಾಸ್ಟ್ ಮಾಡದೇ ಇರೋದಕ್ಕೆ ಇಂಜೆಕ್ಷನ್ನು ಸಹ ನಾವು ಕೇಳಿದ್ದೀವಿ. ಅನ್ನೋ ಕಂಡೀಷನ್ ಅಪಾಲಜಿನೂ ಸಹ ಕೇಳಿದ್ದೀವಿ ನಾವು ಇದರಲ್ಲಿ ಪ್ರೇಯರ್ ಕಾಲಮಲ್ಲಿ. ಮತ್ತು ಇದನ್ನು ಕೋರ್ಟಲ್ ನಂಬರ್ 32 ಬಂದ್ಬಿಟ್ಟು ಸಾಹೇಬರು ಕ್ಲಿಯರ್ ಕಟ್ಟಾಗಿ ಆರ್ಗ್ಯುಮೆಂಟ್ ನೀಟಾಗಿ ಕೇಳಿಸ್ಕೊಂಡು ಅದನ್ನು ಏನಿದೆಯಲ್ಲ ಡಾಕ್ಯುಮೆಂಟ್ಸ್ ಎಲ್ಲನೂ ಪರ್ಸ್ಯೂ ವಿತ್ ಓವರಲ್ ಆಗಿ ನಾವು ಯಾವುದನ್ನು ಸಹ ಸಬ್ಮಿಟ್ ಮಾಡಲಿಕ್ಕೆ ಹೋಗಲಿಲ್ಲ. ವಿತ್ ಡಾಕ್ಯುಮೆಂಟ್ಸ್ ಪ್ರೂಫು ಇದುವರೆಗೂ ಸಹ ಬಿ ಟಿ ಅವರು ಏನೇನು ಅನ್ಯಾಯ ಮಾಡಿದ್ದಾರೆ, ಯಾರ್ಯಾರ ಮಾನಗಳನ್ನ ಕಳೆದಿದ್ದಾರೆ, ಎಷ್ಟು ಸಾರಿ ಕೋರ್ಟಲ್ಲಿ ಅಪಾಲಜಿ ಕೇಳಿದೆ, ಎಷ್ಟು ಸಾರಿ ಇವರು ಬೇಲ್ ರಿಜೆಕ್ಟ್ ಆಗಿದೆ ಇವರಿಗೆ, ಎಷ್ಟು ಜನ ಇವ್ರ ಮೇಲೆ ಕೇಸ್ ಹಾಕಿದ್ರೆ, ಎಲ್ಲನೂ ಸಹ ವಿತ್ ಡಾಕ್ಯುಮೆಂಟ್ಸ್ ಪ್ರೂಫು. ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಏನು ಹೇಳ್ತಾ ಇಲ್ಲ, ವಿತ್ ಡಾಕ್ಯುಮೆಂಟ್ ಪ್ರೂಫ್. ನನ್ನ ಹತ್ರ ಎಲ್ಲ ಸಹ ಡಾಕ್ಯುಮೆಂಟ್ಸ್ ಇದೆ. ವಿತ್ ಡಾಕ್ಯುಮೆಂಟ್ ಪ್ರೂಫು ನಾನು
ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀನಿ. ಕೋರ್ಟಿಗೆ ಸಬ್ಮಿಟ್ ಮಾಡಿಟ್ಟು ನೀಟಾಗಿ ಕ್ಲಿಯರ್ ಕಟ್ಟಾಗಿ ಆರ್ಗ್ಯುಮೆಂಟ್ ಮಾಡಿರೋದಕ್ಕೆ ಸಾಹೇಬರು ಅವ್ರ ಗಮನಕ್ಕೆ ನೀಟಾಗಿ ಸಾಹೇಬ್ರ ಗಮನಕ್ಕೆ ಕ್ಲಿಯರ್ ಕಟ್ಟಾಗಿ ಇದು ಸತ್ಯ ಇದೆ, ಒನ್ ಸೈಡೆಡ್ ಆಗಿದೆ, ಇವ್ರದ್ದು ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಗೊತ್ತಾಗಿರೋದಕ್ಕೇ ಸಹ ತಮ್ಮ ಫೇವರಾಗಿ ಇವತ್ತು ಜಡ್ಜ್ಮೆಂಟ್ ಇವತ್ತು ತಮ್ಮ ಫೇವರಾಗಿ ಇವತ್ತು ಇಂಜೆಕ್ಷನ್ ಆರ್ಡರ್ ಕೊಟ್ಟಿದ್ದಾರೆ. ನಿಮ್ಮ ಎಗೇನ್ಸ್ಟು BTV ಅವರು ಯಾವುದೇ ರೀತಿಯಾದ ವಿಡಿಯೋಗಳನ್ನೇ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ FBಲೇ ಆಗಿರ್ಬೋದು ಅಥವಾ ಮಾಧ್ಯಮಗಳು ಎಲ್ಲೇ ಆಗಿದ್ರು ಸಹ ನಿಮ್ಮ ಎಗೇನ್ಸ್ಟ್ ಯಾವುದೇ ರೀತಿ ಟೆಲಿಕಾಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಮ ಫೇವರ್ಗೆ, ಯಾಕೆಂದರೆ ನಿಮ್ಮಲ್ಲಿ ನ್ಯಾಯ ಇರೋದ್ರಿಂದ ಅದು ನ್ಯಾಯಾಂಗ ಅದನ್ನು ಗಮನಿಸತಕ್ಕಾಗಿ ತಮಗೆ ಆರ್ಡರ್ ಕೊಟ್ಟಿದೆ. ಅವ್ರು ಇವತ್ತು ಏನು ತಪ್ಪು ಮಾಡಿದಾರಲ್ಲ ಆ ತಪ್ಪಿಗೆ ಜುಡಿಷಿಯರಿ ಅವ್ರದ್ದೇ ಆದಂಥ ಇದು ಮೊದಲನೇ ಸ್ಟೆಪ್ಪು. ಇದು ನಾವು ಹೆಜ್ಜೆ ಇರ್ತಾರೆ, ಇದು ಮೊದಲನೇ ಸ್ಟೆಪ್. ಇದು ಇಲ್ಲಿಗೆ ಕೊನೆ ಅಂತೂ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಯಾರೇ ಆಗಲಿ ಪಾಠ ಕಲಿಸ್ತೇವೆ ಹೋದರೆ ಇವ್ರಿಗೆ ತಪ್ಪನ್ನು ತಿದ್ದಿದೆ ಹೋಯ್ತು ಅಂತ ಹೇಳಿದ್ರೆ ಅದೇನು ಹೇಳಿದೆ ಆನೆ ನಡೆದಿದ್ದೆ ಆದೆ ಅಂತ ಹೇಳ್ತಾರಲ್ಲ, ಇವ್ರು ನಡೆದಿದ್ದು ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಕೊಂಡು ಹೋಗ್ಬಿಡ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ಅಂಥ ಮೈಂಡ್ ಸೆಟ್ಟಲ್ಲಿ ಈ BTV ಅವರು ಇದ್ದಾರೆ. ದಯವಿಟ್ಟು ಆ ಮೈಂಡ್ ಸೆಟ್ಟಿಂದ ಯಾರೂ ಈ ಹೆಣ್ಮಗುನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಈ ಹೆಣ್ಮಗು ಒಂಟಿಯಾಗಿದ್ದಾಳೆ, ಹೆಣ್ಮಗ್ಳು ಏನೇ ನಾವು ರೈಡ್ ಮಾಡಿದ್ರು ಸಹ ಈ ಕೈಲಿ ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ. ಈ ರೀತಿಯಾದ ಭ್ರಮೆಯಲ್ಲಿ ತಾವೇನಾದರೂ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ನಿಮ್ಮ ಮನಸ್ಸಿಂದ ತೆಗೆದಾಕ್ಬಿಡಿ. ಯಾಕೆಂದರೆ ಸಮಾಜ ಎಲ್ಲನೂ ಸಹ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತದೆ, ಅದನ್ನು ಎಲ್ಲರೂ ಸಹ ನೋಡ್ತಾ ಇರ್ತಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಸಮಾಜಕ್ಕೆ ಗೊತ್ತಾಗುತ್ತೆ. ನೀವು ಟೆಲಿಕಾಸ್ಟ್ ಮಾಡಿದ ತಕ್ಷಣನೇ ಅದು ಸತ್ಯ ಆಗ್ಬಿಡಲ್ಲ. ನೀವು ಇದುವರೆಗೂ ಏನು ಟೆಲಿಕಾಸ್ಟ್ ಮಾಡಿದಾರಲ್ಲ, BTV ಅವರು ಏನು ಟೆಲಿಕಾಸ್ಟ್ ಮಾಡಿದಾರಲ್ಲ ಮೇಡಮ್, ಇದುವರೆಗೂ ಏನು ಟೆಲಿಕಾಸ್ಟ್ ಮಾಡಿದ್ರು ಅದರಲ್ಲಿ ಒಂದೇ ಒಂದು ಬಿಟ್ಟು ಸಹ ನಿಮ್ಮನ್ನು ಅಕ್ಯೂಸ್ ನಂಬರ್ 7 ಅಂತ ಹೇಳ್ತಾರೆ. FIR ಅಲ್ಲಿ ನಿಮ್ಮ ಹೆಸರೇ ಇರಲ್ಲ. ನೀವು ಯಾವ ಬೇಕಾದ್ರೆ ಅರೆಸ್ಟ್ ಮಾಡಿಬಿಡ್ಬೋದು ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ ಮುಂದೆ ನಾವು ವಿಡಿಯೋ ಮಾಡ್ತೀರಿ ನೀವು. ಓಕೆ, ಇದು ನಮ್ಮ ಕೇಸ್ಗೆ ಸಂಬಂಧಪಟ್ಟಂತೆ ನೀವು ಹೇಳ್ತಾ ಹೋದ್ರಿ. ಅದೇ ರೀತಿ BTVದು ಕರ್ಮಕಾಂಡ ನೋಡಕ್ ಹೋದ್ರೆ ಇವರು ತುಂಬಾ ಜನಕ್ಕೆ ಈ ರೀತಿ ಅನ್ಯಾಯ ಮಾಡಿದ್ದಾರೆ, ತುಂಬಾ ಜನಕ್ಕೆ ತೊಂದರೆ ಕೊಟ್ಟಿದ್ದಾರೆ. ಸೊ ಆ ಕೇಸ್ಗಳ ಬಗ್ಗೆನೂ ವೀಕ್ಷಕರಿಗೆ ಗೊತ್ತಾಗ್ಲಿ. ಸೊ ನಿಮ್ಮ ಹತ್ರ ಇಷ್ಟು ನೋಡಿ, ನಿಮಗೆ ನೋಡ್ಬೋದು ಇಷ್ಟು ಇದೆ ಇವ್ರ ಹತ್ರ, ಇಷ್ಟು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿರೋದು. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಯಾವ್ಯಾವ ರೀತಿ ಜನಗಳಿಗೆ ಮೋಸ ಮಾಡಿದ್ದಾರೆ, ತೊಂದರೆ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನೀವೆಲ್ಲರೂ ಇದನ್ನು ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಒಂದು ಜಾಗೃತಿ ಮೂಡಿಸಿ, ಎಲ್ಲರಿಗೂ ಗೊತ್ತಾಗಲಿ. ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಬೇರೆಯವ್ರ ಬಗ್ಗೆ ಹಾಕ್ಕೊಂಡು ಚಾನಲಲ್ಲಿ ಉಜ್ಜಾಡ್ತಾ ಇರ್ತಾರೆ. ಸೊ ಇವ್ರ ಬಗ್ಗೆನೂ ಗೊತ್ತಾಗಲಿ ಜನಗಳಿಗೆ, ಇವ್ರು ಏನು ಕೂತ್ಕೊಂಡು ಚಾನಲಲ್ಲಿ ಕೆಲಸ ಮಾಡ್ತಾರೋ ಅಥವಾ ಮತ್ತೊಂದು ಮಾಡ್ತಾರೋ ಮಗದೊಂದು ಮಾಡ್ತಾರೋ ಅಂತ. ದಯವಿಟ್ಟು ನೀವು ವಕೀಲರೇ ಹೇಳಿ. ನಿಮ್ಮ ಹೈಕೋರ್ಟ್ ಆಫ್ ಕರ್ನಾಟಕ CCC ಕ್ರಿಮಿನಲ್ ನಂಬರ್ 1/2020 ಸುವಮೋಟೋ ಕೇಸ್ ದಾಖಲಿಸ್ಕೊಳ್ಳುತ್ತೆ. ಯಾವುದೇ ಒಂದು ಕೋರ್ಟು ಸುವಮೋಟೋ ಕೇಸು ಸುಮ್ಮನೆ ದಾಖಲಿಸ್ಕೊಳ್ಳಲ್ಲ. ಅವ್ರು ತುಂಬ ಅಬ್ಸರ್ವೇಷನ್ ಮಾಡಿ ಸುವಮೋಟೋ ಕೇಸ್ ದಾಖಲು ಮಾಡ್ತಾರೆ. ಇದು ಹೈಕೋರ್ಟೇ ಸುವಮೋಟೋ ಕೇಸ್ ದಾಖಲಿಸ್ಕೊಳ್ಳೋದೇನು ಅಂತ ಹೇಳಿ GM ಕುಮಾರ್ ಮತ್ತು ಅದರ್ಸ್ ಮೇಲೆ, BTV GM ಕುಮಾರ್ ಮತ್ತು ಇನ್ನು ಅದರ್ಸ್ ಎಲ್ಲರ ಮೇಲೂ ಸುವಮೋಟೋ ಕೇಸ್ ದಾಖಲಾಗುತ್ತೆ. ಇದರಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅನ್ಕಂಡೀಷನಲ್ ಅಪಾಲಜಿ ಕೇಳ್ತಾರೆ. ಅನ್ಕಂಡೀಷನಲ್ ಅಪಾಲಜಿ ಅಂತ ನನ್ನದು ಯಾವುದೇ ರೀತಿಯಾದಂತಹ ತಕರಾರಿಲ್ಲ, ನನ್ನದು ಯಾವುದೇ ರೀತಿ ನಾನು ಫುಲ್ ಫ್ಲೆಡ್ಜ್ ಸರೆಂಡ್ರು, ಇನ್ನೇನು ಸಹ ನನ್ನ ಕಡೆಯಿಂದ ಏನೂ ಇಲ್ಲ, ನೀವೇನು ಹೇಳಿದ್ರು ಸಹ ನಾನು ಒಪ್ಕೊಳ್ತೀನಿ, ನಾನು ಮಾಡಿರೋ ತಪ್ಪಾಯಿತು. ಅನ್ಕಂಡೀಷನಲ್ ಅಪಾಲಜಿ ಕೇಳುವಂಥದ್ದು ಒಂದು ಕೇಸು. ಅದಾದ ಮೇಲೆ ಒರಿಜಿನಲ್ ಸೂಟು 489/2016 ಅಂತ ಹೇಳ್ಬಿಟ್ಟು ಮಂಗಳೂರಲ್ಲಿ ಫೈಲ್ ಆಗುತ್ತಿದ್ದು. ಇದರಲ್ಲಿ ಏನು ಅಂದರೆ ಎಕ್ಸ್ಪರ್ಟ್ ಎಜುಕೇಷನಲ್ ಅಂಡ್ ಚಾರಿಟಬಲ್ ಫೌಂಡೇಶನ್ ಅಂತ ಹೇಳ್ಬಿಟ್ಟು ಇವ್ರು ಬಂದ್ಬಿಟ್ಟು BTV ಮತ್ತು GM ಕುಮಾರ್ ಅವ್ರ ಮೇಲೆ ಕೇಸ್ ಫೈಲ್ ಮಾಡ್ತಾರೆ. ಇವರು ಇಂಜೆಕ್ಷನ್ ಇದೆ ಸೇಮ್ ಆಸ್ ಇಟ್ ಇಸ್ ಡಿಫಾಮೇಷನ್. ಇವರು ರಜನಿ ಅವ್ರ ಅಗೇನ್ಸ್ಟ್ ಯಾವ ರೀತಿ ಇವ್ರು ಮಾಡಿದ್ರು ಅದೇ ರೀತಿಯಾದಂಥ ಬೇರೆಯವ್ರ ಮೇಲೆ ಇವ್ರು ಮಾಡಿದ್ದಾರೆ. ಅದರಲ್ಲೂ ಸಹ ಅವ್ರಿಗೂ ಸಹ ಯಾರು ಕೇಸ್ ಹಾಕಿರ್ತಾರೆ ಅವ್ರ ಪರವಾಗಿ ಆರ್ಡರ್ ಆಗುತ್ತೆ. ಡಿಫಾಮೇಟರಿ ಆದಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಬಾರ್ದು, ಮತ್ತೊಂದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇದನ್ನು ಕೋರ್ಟು ಆರ್ಡರ್ ಕೊಡ್ತದೆ. ಇದು ಮಂಗಳೂರು ಕೋರ್ಟು ಆರ್ಡರ್ ಕೊಡುವಂಥದ್ದು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಕ್ರಿಮಿನಲ್ ಪಿಟಿಷನ್ 6837/2023 ಗಂಗಾಧರಪ್ಪ ಮುನೀಂದ್ರ ಕುಮಾರ್ ಅಲಿಯಾಸ್ GM ಕುಮಾರ್ ಅವರು ಫುಲ್ ಫಾರ್ಮ್ ಬಂದ್ಬಿಟ್ಟು ಗಂಗಾಧರ ಮುನೀಂದ್ರ ಕುಮಾರ್ ಅಂತ ಹೇಳ್ಬಿಟ್ಟು ಇದೇ BTV GM ಕುಮಾರ್ ಒಂದು ಆಂಟಿಸಿಪೇಟರಿ ಬೇಲ್ ಹಾಕೊಳ್ತಾರೆ. ಆಂಟಿಸಿಪೇಟರಿ ಬೇಲ್ ಅಂದರೆ ಅರೆಸ್ಟ್ ಆಗುವಂಥ ಸಿಚುವೇಶನ್ ಬರುತ್ತೆ. ಹೈಕೋರ್ಟಲ್ಲಿ ಇದನ್ನು ಫೈಲ್ ಮಾಡ್ತಾರೆ. ಹೈಕೋರ್ಟಲ್ಲಿ ಇವರು ಫೈಲ್ ಮಾಡಿದ್ರು ಸಹ ಇವರಿಗೆ ಹೈಕೋರ್ಟು ಬೇಲ್ ಕೊಡಲ್ಲ. ಯಾಕೆ ಕೊಡಲ್ಲ ಅಂತ ಹೇಳಿದ್ರೆ in the result of the anticipatory bail petition filed by the petitioner under section 438 of CRPC is hereby dismissed ಅಂತ ಹೇಳ್ತದೆ. ಅಂದರೆ ಅವ್ರು ಹಾಕಿರೋ ಆಂಟಿಸಿಪೇಟರಿ ಬೇಲು ಕೋರ್ಟು ಡಿಸ್ಮಿಸ್ ಮಾಡುತ್ತೆ. ಯಾಕೆಂದರೆ ಅವ್ರ ಪರವಾಗಿ ನ್ಯಾಯ ಇರಲ್ಲ, ನ್ಯಾಯ ಅವ್ರು ಮಾಡಿರೋ ತಪ್ಪಾಗಿರ್ತದೆ. ಅದ್ರ ಎಗೇನ್ಸ್ಟಾಗಿ ಕೋರ್ಟು ಅವ್ರ ಎಗೇನ್ಸ್ಟಾಗಿ ಆರ್ಡರ್ ಕೊಡುತ್ತೆ. ಮತ್ತು ಇನ್ನೊಂದರಲ್ಲಿ ಏನು ಅಂತ ಹೇಳಿದ್ರೆ ಕ್ರಿಮಿನಲ್ ಪಿಟಿಷನ್ 410/2024 ಇದರಲ್ಲಿ ಶ್ರೀ ಅಶ್ವಿನಿ ಮಹೀಂದ್ರ ಸನ್ ಆಫ್ B ಮಹೀಂದ್ರ
ಇವರು ಸ್ಟೇಟ್ನು ಸಹ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಸಹ ಪಾರ್ಟಿ ಮಾಡಿರ್ತಾರೆ. ಇದರಲ್ಲಿ ಸ್ಟೇಟ್ ಆಫ್ ಕರ್ನಾಟಕ ಬೈ ವಿಜಯನಗರ ಪೊಲೀಸು, ಅದಾದಮೇಲೆ ಗಂಗಾಧರಪ್ಪ ಮುನೀಂದ್ರಪ್ಪ ಕುಮಾರ್, ಇದೇ BTV ಕುಮಾರ್ ಅವರು. ಇವ್ರ ಎಗೇನ್ಸ್ಟು ಇದರಲ್ಲೂ ಸಹ ಆರ್ಡರ್ ಆಗುತ್ತೆ. ಅಪ್ರಿಹೆಂಡ್ ದ ರೆಸ್ಪಾಂಡ್ ನಂಬರ್ 2 ಅಂಡ್ ರಿಮ್ಯಾಂಡ್ ಹಿಮ್ ಟು ಕಸ್ಟಡಿ ಬೈ ಪ್ರೊಡ್ಯೂಸಿಂಗ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್. ಏನಂಗಂದ್ರೆ ಹೇಳ್ಬಿಡಿ, ಅಂದರೆ ಅವನ್ನ ಕಸ್ಟಡಿಗೆ ತಗೋಬೇಕು ಅಂತ ಹೇಳ್ತದೆ. ಸಾಕು ನಮ್ಮ ವ್ಯೂವರ್ಸ್ಗೆ. ಆಯಿತು. ದ ಇನ್ವೆಸ್ಟಿಗೇಷನ್ ಆಫೀಸರ್ ಐದರ್ ಬೈ ದ ವಿಜಯನಗರ ಪೊಲೀಸ್ ಆಫ್ CCB police are directed to intimate the ED authorities for the taking action against the respondent number 2 in respect of the involvement of the accused in money laundering case and observing by this court as paragraph 43 of this order ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದರಲ್ಲಿ ಏನು ಅಂತ ಹೇಳಿದ್ರೆ ಜೊತೆಲಿದ್ದವರೇ ಸಹ ಮೋಸ ಮಾಡಿರ್ತಾರೆ. ಪಾರ್ಟ್ನರ್ಶಿಪ್ಪಲ್ಲಿ ಏನೋ ಒಂದು ಫರ್ಮ್ ಇದು ಮಾಡಿಕೊಂಡು ಬಿ ಟಿ ಯುನೋ ಅಥವಾ ಬೇರೆ ಏನೋ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿರ್ತಾರೆ. ಅವ್ರು ಇನ್ನೊಬ್ರು ಸಹ ಪಾರ್ಟ್ನರ್ ಗಮನಕ್ಕೆ ತರದೇನೆ ಸಹ ಅವ್ರ ಎಗೇನ್ಸ್ಟು ಇವರೇನೇ ಸಹ ಎಲ್ಲನೂ ಸಹ ವ್ಯವಹಾರಗಳನ್ನ ಮಾಡಿಕೊಂಡು ಅವ್ರಿಗೆ ಮೋಸ ಮಾಡಿ ಫ್ರಾಡ್ ಮಾಡಿಕೊಂಡು ಕೋರ್ಟಲ್ಲಿ ಕೇಸ್ ಹಾಕಿದ್ರು ಸಹ ಕೋರ್ಟ್ಗೂ ಸಹ ಇವ್ರು ಬಂದು ಹಾಜರಾಗದೆ ತಲೆಮರೆಸ್ಕೊಂಡು ಇವೆಲ್ಲನೂ ಇನ್ಸಿಡೆಂಟ್ ನಡೀತಾ ಇರ್ತೈತೆ. ಆದರೆ ಎಗೇನ್ಸ್ಟು ಕೋರ್ಟು ಆರ್ಡರ್ ಕೊಡುತ್ತೆ. ಮತ್ತು ಅದಾದಮೇಲೆ CCC of 1 of 2020 connected with CCC number 15 of 2019 ಇದರಲ್ಲೂ ಸಹ ಹೈಕೋರ್ಟ್ ಸುಮೋಟೋ ಕೇಸ್ ಆಗಿದೆ. ಇದರಲ್ಲಿ ತುಂಬ ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ ನೋಡಿ, ನೋಡಿ ಇದು ರಿಪೋರ್ಟೆಡ್ ಜಡ್ಜ್ಮೆಂಟು. ರಿಪೋರ್ಟೆಡ್ ಜಡ್ಜ್ಮೆಂಟ್ ಯಾವುದಾಗುತ್ತೆ ಅಂತ ಹೇಳಿದ್ರೆ ಆರ್ಡಿನರಿ ಜಡ್ಜ್ಮೆಂಟ್ಗಳು ಎಲ್ಲ ಜಡ್ಜ್ಮೆಂಟ್ಗಳು ಸಹ ರಿಪೋರ್ಟ್ ಆಗಲ್ಲ. ರಿಪೋರ್ಟು ಅದರದ್ದೇ ಆದಂಥ ಸೆನ್ಸೇಷನಲ್ಲಿತ್ತು. ಅದರಲ್ಲಿ ಇದು ಬೇರೆ ಸಮಾಜಕ್ಕೂ ಸಹ ಒಂದು ದಾರಿದೀಪ ಆಗಬೇಕು ಅನ್ನೋ ಒಂದು ಪರ್ಪಸ್ ಇದ್ದರೆ ಮಾತ್ರ ಅದನ್ನು ರಿಪೋರ್ಟ್ ಮಾಡ್ತಾರೆ. ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ನ್ಯಾಯಾಂಗ ಅದನ್ನು ಗಮನಿಸಿರುತ್ತೆ. JN ಕುಮಾರ್ ಅವ್ರದ್ದು ತಪ್ಪಿರುತ್ತೆ, ತಪ್ಪು ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಎಗೇನ್ಸ್ಟು ಸಹ ಇದರಲ್ಲೂ ಅನ್ಕಂಡೀಷ್ನಲ್ ಅಪಾಲಜಿನೂ ಕೇಳ್ತಾರೆ. 20 ಲಕ್ಷ ರೂಪಾಯಿ ಫೈನೂ ಸಹ ಕೋರ್ಟ್ ಕಟ್ತಾರೆ. ಇವರು 20 ಲಕ್ಷ ರೂಪಾಯಿ ಫೈನ್ ಕಟ್ತಾರೆ ಕೋರ್ಟ್ಗೆ. BTV ಅವರು JN ಕುಮಾರು ಮತ್ತು ಅವರೆಲ್ಲ ಜಲ್ದಿ ರಿಸರ್ಚ್ ಮಾಡಿ ಆಸ್ ಸೂನ್ ಆಸ್ ಪಾಸಿಬಲ್ ಎಷ್ಟು ಬೇಗ ಕೇಸ್ ಫೈಲ್ ಮಾಡಬೇಕಾಗುತ್ತೆ ಅಷ್ಟು ಬೇಗ ಕೇಸ್ ಫೈಲ್ ಮಾಡಿದ್ದೀವಿ ನಾವು. ಇನ್ನೂ ರಿಸರ್ಚ್ ಮಾಡ್ತು ಅಂದರೆ ದಂಡಿ ಕೇಸಸ್ ಇದ್ದಾವೆ. BTV ಎಗೇನ್ಸ್ಟು ದಂಡಿ ಕೇಸಸ್ ಅವೈಲಬಿಲಿಟಿ ಇದ್ದಾವೆ. ಪ್ರೇಕ್ಷಕರಿರ್ಬೋದು ಅಥವಾ ಸಮಾಜದಲ್ಲಿರುವಂಥ ಸಾಮಾನ್ಯ ಪ್ರಜೆಗಳಿರ್ಬೋದು BTVಯಲ್ಲಿ ಪ್ರಸಾರ ಆಗುವಂಥ ಸುದ್ದಿನ ಸೆಕೆಂಡ್ ಥಾಟ್ ಮಾಡಿ ಅಬ್ಸರ್ವೇಷನ್ ಮಾಡಿ. ಏಕೆ ಅಂತ ಹೇಳಿದ್ರೆ ಎಲ್ಲ ಮಾಧ್ಯಮಗಳು ಅದೇ ಥರ ಇರಲ್ಲ. ಕೆಲವು ಮಾಧ್ಯಮಗಳು ಈ ಥರ ಆಗಿಬಿಟ್ಟಿರ್ತವೆ. ಒನ್ಲಿ TRP ಪರ್ಪಸ್ಗೆ ಮಾತ್ರ ಕೆಲಸ ಮಾಡುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿಬಿಡುತ್ತೆ. ದುಡ್ಡು ಬಿಟ್ಟರೆ ಇನ್ನೇನು ಕಣ್ಣು ಕಾಣಿಸ್ತಾ ಇರಲ್ಲ. ಸಮಾಜ ಹೇಗೆ ಬೇಕಾದ್ರೆ ಹಾಳಾಗೋಗಲಿ, ನಮ್ಗೆ ಅದ್ರ ಬಗ್ಗೆ ಬಾದರ್ ಇರಲ್ಲ ಅನ್ನೋ ಕಾನ್ಸೆಪ್ಟಿಗೆ ಬಂದು ಇವ್ರು ಕೂತ್ಕೊಂಡ್ಬಿಟ್ಟಿರ್ತಾರೆ. ನ್ಯಾಯಾಂಗ ಇದೆ. ಅವರು ಎಷ್ಟೇ ರೀತಿಯಾದ ಚಾಟಿ ಬೀಸಿದ್ರೂ ಸಹ ಇಷ್ಟೆಲ್ಲ ಚಾಟಿ ಬೀಸಿದೆ ನ್ಯಾಯಾಂಗ. ಅಪಾಲಜಿ ಕೇಳಿದೆ, ಅನ್ಕಂಡೀಷ್ನಲ್ ಅಪಾಲಜಿನೂ ಕೇಳಿದರೆ, ಫೈನೂ ಕಟ್ಸ್ಕೊಂಡಿದ್ದಾರೆ, ಜೈಲಿಗೂ ಸಹ ಹೋಗಿದ್ದು ಬಂದಿದ್ದಾರೆ. ಒಂದಲ್ಲ ಎರಡಲ್ಲ ಎಲ್ಲ ಪುರಾಣಗಳು ಆಗೋಗಿದೆ. ಇಷ್ಟೆಲ್ಲ ಆದ್ರೂ ಸಹ ಆ BTV ಅವರಿಗೆ ಅಥವಾ ಅವ್ರ ಆ್ಯಂಕರ್ಗಳಿಗಿರ್ಬೋದು ಅಥವಾ ಅವ್ರ CEO ಆಗಿರ್ಬೋದು JN ಕುಮಾರ್ ಅವ್ರಿಗೆ ಇರ್ಬೋದು, ಅವ್ರು ಇಷ್ಟೊತ್ತಿಗೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಸಹ ಬುದ್ಧಿ ಕಲಿತು ಸಮಾಜಕ್ಕೆ ಅವ್ರದ್ದೇ ಆದಂಥ ಕೊಡುಗೆಗಳನ್ನ ಕೊಡಬೇಕಾಗಿತ್ತು. ಇನ್ನೂ ಅವರು ಬುದ್ಧಿ ಕಲ್ತಿಲ್ಲ ಅಂತ ಹೇಳಿದ್ರೆ ಇದು ಇಲ್ಲಿಗೆ ನಿಲ್ಲುವಂಥದ್ದಲ್ಲ. ಅವ್ರಿಗೆ ಇನ್ನೂ ಮತ್ತಷ್ಟು ಚಾಟಿ ಬೀಸಬೇಕಾಗುತ್ತೆ. ಆನೆಸ್ಟಾಗಿ ಅದ್ರ ಎಗೇನ್ಸ್ಟ್ ಹೊಡೆದಾಡಬೇಕಾಗುತ್ತೆ. ನಮ್ಮಂಥವ್ರು ಈ ರಜನಿ ಅಂಥವರು ನಮ್ಮಂಥ ವಕೀಲರು ಏನು ಹೊಡೆದಾಡ್ತಾ ಇದೀವಲ್ಲ, ರಜನಿ ಹಂಗೆ ಸಫರ್ ಆಗಿರುವಂಥ ಎಷ್ಟೋ ಜನ, ತುಂಬ ಜನ ಇರ್ತಾರೆ. ಅವರು ಧೈರ್ಯ ಮಾಡಿ ಮುಂದೆ ಬಂದು ಕೇಸಸ್ಸು ಸಹ ಫೈಲ್ ಮಾಡಬೇಕಾಗುತ್ತೆ. ಓಕೆ, ಎನಿವೆ ಥ್ಯಾಂಕ್ ಯು. ವೀಕ್ಷಕರೇ, ಮಿಸ್ ಮಾಡದೆ ಇದನ್ನು ಎಲ್ಲ ಕಡೆ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಜಾಗೃತಿ ಮೂಡಿಸಿ. ನಿಮಗೂ ಇವರಿಂದ ಏನಾದರೂ ಅನ್ಯಾಯ ಆಗಿದ್ರೆ ನೀವು ಕೂಡ ಕೇಸ್ ಫೈಲ್ ಮಾಡಿ. ಡೀಟೇಲ್ಸ್ ಬೇಕು, ಇದ್ರ ಬಗ್ಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನನಗೆ ಕೇಳಿ, ನಾನು ಕೂಡ ಪ್ರೊವೈಡ್ ಮಾಡ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್. BTVಯ MD ಕುಮಾರ್ ಅವರು ಎಷ್ಟು ಬಾರಿ ಕೋರ್ಟಿನ ಮುಂದೆ ಕ್ಷಮೆ ಕೇಳಿದ್ದಾರೆ, 20 ಲಕ್ಷ ದಂಡ ಕಟ್ಟಿದ್ದಾರೆ, ಎಲ್ಲವನ್ನೂ ಸಹ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. BTVಯ ವೃತ್ತಾಂತವನ್ನ ಬಿಡಿಸಿಟ್ಟಿದ್ದಾರೆ. ನಾವು BTVಯನ್ನ ನೋಡ್ತಾ ಇದ್ರೆ ಬರೀ ಸುಳ್ಳುಗಳನ್ನೇ ಪ್ರಸಾರ ಮಾಡೋದು ಜಾಸ್ತಿ. ಅವರು ನೋಡಿ, ಪ್ರಜ್ವಲ್ ರೇವಣ್ಣನ ವಿಚಾರ ಬಂತಂದಾಗ ಕನ್ನಡದ ಪ್ರಸಿದ್ಧ ಆಂಕರ್ಗಳು, ಸಿನಿಮಾ ನಟಿಯರು ಇವರೆಲ್ಲರೂ ಸಹ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಬ್ರೇಕಿಂಗ್ ನ್ಯೂಸ್ಗಳನ್ನು ಕೊಟ್ಟಂಥವರು, ಬರೀ ಸುಳ್ಳು ಸುದ್ದಿಗಳನ್ನು ಹಾಕುವಂಥವರು, ಬ್ರೇಕಿಂಗ್ ನ್ಯೂಸ್ ಅಂತೇಳಿ ಬ್ರೇಕಿಂಗ್ ನ್ಯೂಸಲ್ಲೇ ಸುದ್ದಿಯನ್ನು ಮುಗಿಸುವಂಥವರು. ಇಂತಹ BTV ಅವರ ಮೇಲೆ ಕಡಿವಾಣ ಹಾಕೋದಕ್ಕೆ ತನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿದ್ದಾರೆ, ಸುದ್ದಿ ಪ್ರಸಾರ ಮಾಡಿದ್ದಾರೆ ಅಂತೇಳಿ ರಜನಿ ಅವರು, ಸ್ವತಃ ವಕೀಲೆ ಆಗಿರುವಂಥ ರಜನಿ ಅವರು ತನ್ನ ವಕೀಲರ ಮೂಲಕ ಇವತ್ತು ದೂರನ್ನ ಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ಅಂತಂದ್ರೆ ಅವರ ದಾಖಲೆಗಳನ್ನು ನೀವು ನೋಡಿದ್ದೀರಲ್ಲ, ಆ ದಾಖಲೆಗಳು ಹೇಳ್ತಾ ಇದೆ
MD ಕುಮಾರ್ ಅವರು ಎಷ್ಟು ಬಾರಿ ಕೋರ್ಟಿನ ಮುಂದೆ ತಲೆ ತಗ್ಗಿಸಿದ್ದಾರೆ, ಕೋರ್ಟ್ ಎಷ್ಟು ಸಾರಿ ಛೀಮಾರಿ ಹಾಕಿದ್ದಾರೆ ಅನ್ನೋದಕ್ಕೆ ಅವರು ತೋರಿಸ್ತಿರುವಂತಹ ದಾಖಲೆಗಳು ಸಾಕ್ಷಿ ಆಗುತ್ತೆ. ಸ್ನೇಹಿತರೆ, ಪತ್ರಿಕಾ ದಿನಾಚರಣೆ ಅಂತ ನಾವು ಹೇಳ್ತೀವಿ. ಪತ್ರಿಕಾ ದಿನಾಚರಣೆಯ ಸಮಯದಲ್ಲಿ ಒಂದು ಪವರ್ ಟಿವಿ ಬಂದಾಯಿತು, ಮತ್ತೊಂದು BTVಯ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸು ದಾಖಲಾಯಿತು. ಇದೇನ ಪತ್ರಿಕೋದ್ಯಮ? ಯೂಟ್ಯೂಬರ್ ದಾಖಲು ಮಾಡ್ತಾರೆ ಅಂತಂದ್ರೆ ನಿಮ್ಮ ನೈತಿಕತೆ ಎಷ್ಟರ ಮಟ್ಟಿಗಿದೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗತ್ತಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.